ಚಕ್ರವ್ಯೂಹದ ಪ್ರಚಲಿತ ಘಟನೆಗಳ ಸರಣಿಗೆ ಎಲ್ಲರಿಗೂ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿರೋರಿಗಂತಾನೆ ನಾವು ಮಾಡ್ತಿರೋ ಈ ಸರಣಿಯ 6ನೇ ವಿಷಯ ಇದು. ಇವತ್ತಿನ ನಮ್ಮ ಚರ್ಚೆ ಭಾರತದ ಪರಿಸರ ನೀತಿಯಲ್ಲಿ ಒಂದು ಬಹಳ ನಿರ್ಣಾಯಕ ಹಂತದ ಬಗ್ಗೆ. ಅಂದ್ರೆ ಸುಮಾರು 40 ವರ್ಷಗಳಿಂದ ನಮ್ಮ ಕಾಡುಗಳನ್ನ ರಕ್ಷಿಸ್ತಾ ಇದ್ದ ಒಂದು ಕಾನೂನನ್ನ ಈಗ ಮತ್ತೆ ಬರೀತಿದ್ದಾರೆ. ಮೇಲ್ನೋಟಕ್ಕೆ ನೋಡಿದ್ರೆ ಸರ್ಕಾರ ಇದನ್ನ ಪ್ರಗತಿ ಅಂತ ಕರೀತಿದೆ. ಆದ್ರೆ ಸ್ವಲ್ಪ ಆಳವಾಗಿ ನೋಡಿದಾಗ ಲಕ್ಷಾಂತರ ಹೆಕ್ಟೇರ್ ಅರಣ್ಯ ಪ್ರದೇಶದ ಮೇಲೆ, ಆಮೇಲೆ ಅಲ್ಲಿ ವಾಸಿಸೋ ಜನರ ಬದುಕಿನ ಮೇಲೆ ಪರಿಣಾಮ ಬೀರುವಂತ ಬದಲಾವಣೆಗಳು ಕಾಣಿಸ್ತಿವೆ. ನಾವು ಮಾತಾಡ್ತಿರೋದು 1980ರ ಅರಣ್ಯ ಸಂರಕ್ಷಣೆ ಕಾಯ್ದೆ, ಅದಕ್ಕೆ 2023ರಲ್ಲಿ ಬಂದಿರೋ ತಿದ್ದುಪಡಿ, ಆಮೇಲೆ 2024ರ ಆರಂಭದಲ್ಲಿ ಬಂದಿರೋ ಒಂದು ಸುತ್ತೋಲೆ ಬಗ್ಗೆ. ಇವತ್ತು ಎಲ್ಲ ಕೊಂಡಿಗಳನ್ನ ಜೋಡಿಸಿ ನಮ್ಮ ದೇಶದ ಹಸಿರು ಹೊದಿಕೆಯ ಭವಿಷ್ಯ ಏನಾಗ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಹೌದು, ಈ ಚರ್ಚೆಯ ತಿರುಳೆ ಆಕ್ಚುಲಿ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ನಡುವಿನ ಆ ಹಗ್ಗಜಗ್ಗಾಟ. ದಶಕಗಳಿಂದ ಈ ಸಂಘರ್ಷ ಇದ್ದೇ ಇದೆ. ಈಗಿನ ಈ ಹೊಸ ಬದಲಾವಣೆಗಳು ಸಮತೋಲನವನ್ನ ಯಾವ ಕಡೆ ವಾಲಿಸ್ತಿವೆ? ಕಾನೂನಿನ ಮೂಲ ಆಶಯವನ್ನ ಬಲಪಡಿಸಿದ ಹಾಗೆ ಆಗಿದೆಯಾ, ಅಥವಾ ಅದನ್ನ ದುರ್ಬಲಗೊಳಿಸಿದ ಹಾಗೆ ಆಗಿದೆಯಾ? ಇದು ನಾವು ಕೇಳ್ಕೋಬೇಕಾದ ಅತಿ ದೊಡ್ಡ ಪ್ರಶ್ನೆ. ಸರಿ, ಹಾಗಿದ್ರೆ ಬನ್ನಿ ಈ ವಿಷಯದ ಆಳಕ್ಕೆ ಇಳಿದು ನೋಡೋಣ. ಅಸಲಿಗೆ ಏನಾಗ್ತಿದೆ ಅಂತ. ಮೂಲ ಕಾನೂನು ಒಂದು ರೀತಿ ರಕ್ಷಾ ಕವಚದ ಥರ ಇತ್ತು. ಈಗ ಈ ಹೊಸ ತಿದ್ದುಪಡಿಗಳು ಆ ಕವಚಕ್ಕೆ ಸಣ್ಣ ಕಿಟಕಿಗಳನ್ನ ತೆರಿತೀವಿಯಾ ಅಥವಾ ಬಾಡಿಲನ್ನೇ ತೆರೆದು ಹಾಕ್ತೀವಿಯಾ? ನೋಡೋಣ. ಮೊದಲಿಗೆ 1980ರ ಆ ಮೂಲ ಕಾಯ್ದೆ ಇತ್ತಲ್ಲ, ಅದರ ಉದ್ದೇಶ ತುಂಬಾ ಸಿಂಪಲ್ ಮತ್ತು ಕ್ಲಿಯರ್ ಆಗಿತ್ತು. ಅಂದ್ರೆ ಕಾಡಿನ ಜಾಗವನ್ನ ಕಾಡಲ್ಲದ ಉದ್ದೇಶಗಳಿಗೆ, ಅಂದ್ರೆ ಗಣಿಗಾರಿಕೆ, ಬಿಲ್ಡಿಂಗ್ ಕಟ್ಟೋದು, ರಸ್ತೆ ಮಾಡೋದು, ಈ ತರದ ಚಟುವಟಿಕೆಗಳಿಗೆ ಬಳಸೋದನ್ನ ಕಠಿಣವಾಗಿ ಕಂಟ್ರೋಲ್ ಮಾಡೋದು. ಆದ್ರೆ 2023ರ ತಿದ್ದುಪಡಿ ವನ ಸಂರಕ್ಷಣೆ ಮತ್ತು ಸಂವರ್ಧನೆ ಅಧಿನಿಯಮ ಅಂತ ಹೊಸ ಹೆಸರಿನೊಂದಿಗೆ ಇಡೀ ಆಟದ ನಿಯಮಗಳನ್ನೇ ಬದಲಾಯಿಸೋ ಹಾಗೆ ಕಾಣ್ತಿದೆ. ಗಮನಿಸಬೇಕು. ಮೊದಲನೇದು ಮತ್ತು ಅತಿ ಹೆಚ್ಚು ವಿವಾದಕ್ಕೆ ಕಾರಣವಾಗಿರೋದು ಅಂದ್ರೆ ಕಾನೂನಿನ ವ್ಯಾಪ್ತಿಯನ್ನೇ ಸೀಮಿತಗೊಳಿಸಿರೋದು. ಈ ಹೊಸ ಕಾನೂನಿನ ಪ್ರಕಾರ ಅಕ್ಟೋಬರ್ 25, 1980ರ ನಂತರ ಅಧಿಕೃತವಾಗಿ ಅಂದ್ರೆ ಸರ್ಕಾರಿ ದಾಖಲೆಗಳಲ್ಲಿ ಅರಣ್ಯ ಅಂತ ನಮೂದಾದ ಭೂಮಿಗೆ ಮಾತ್ರ ಈ ಕಾನೂನು ಅನ್ವಯ ಆಗುತ್ತೆ. ಒಂದ್ ನಿಮಿಷ, ಇದರ ಅರ್ಥ ಏನು? ಅಂದ್ರೆ ಪೇಪರ್ ಮೇಲೆ ಅರಣ್ಯ ಅಂತ ಬರ್ದಿಲ್ಲ ಅಂದ್ರೆ ಅದು ಎಷ್ಟೇ ದಟ್ಟವಾದ ಸಾವಿರಾರು ವರ್ಷದ ಹಳೇ ಕಾಡೆ ಆಗಿದ್ರೂ ಅದಕ್ಕೆ ಈ ಕಾನೂನಿನ ರಕ್ಷಣೆ ಇರೋದಿಲ್ವಾ? ನಿಖರವಾಗಿ ಅದೇ ಆತಂಕಕ್ಕೆ ಮೂಲ ಕಾರಣ. ಇಂತಹ ಕಾಡುಗಳನ್ನ ಡೀಮ್ಡ್ ಫಾರೆಸ್ಟ್ ಅಥವಾ ಪರಿಗಣಿತ ಅರಣ್ಯಗಳು ಅಂತ ಕರೀತಾರೆ. ಈ ಡೀಮ್ಡ್ ಫಾರೆಸ್ಟ್ ಅಂದ್ರೆ ಹೀಗೆ ಯೋಚನೆ ಮಾಡಿ, ಅವು ನೋಡೋಕೆ ಪಕ್ಕಾ ಕಾಡು, ಮರ, ಪ್ರಾಣಿ, ಇಡೀ ಜೀವ ವ್ಯವಸ್ಥೆ ಎಲ್ಲ ಇದೆ. ಆದ್ರೆ ದಶಕಗಳ ಹಿಂದಿನ ಯಾವುದೋ ಸರ್ಕಾರಿ ಫೈಲ್ನಲ್ಲಿ ಯಾರೋ ಅದನ್ನ ಅರಣ್ಯ ಅಂತ ಗುರುತಿಸೋದನ್ನ ಮರ್ತಿದ್ದಾರೆ. 1996ರಲ್ಲಿ ಸುಪ್ರೀಂ ಕೋರ್ಟ್ ಆ ಪ್ರಸಿದ್ಧ TN ಗೋಧವರ್ಮನ್ ಕೇಸ್ನಲ್ಲಿ ನೋಡೋಕೆ ಕಾಡಿನ ಹಾಗಿದ್ದು ಕಾಡಿನ ಹಾಗೆ ಕೆಲಸ ಮಾಡಿದ್ರೆ ಅದು ಕಾಡೆ ಅಂತ ಸ್ಪಷ್ಟವಾಗಿ ಹೇಳಿತು. ಅಂದ್ರೆ ಡಿಕ್ಷನರಿ ಮೀನಿಂಗ್ನಲ್ಲಿ ಯಾವುದು ಅರಣ್ಯವೋ ಅದಕ್ಕೆಲ್ಲ ರಕ್ಷಣೆ ಸಿಗ್ಬೇಕು ಅಂತ ಹೇಳಿತು. ಅಂದ್ರೆ ಕೋರ್ಟು ಕಾಗದದ ಮೇಲಿನ ಹೆಸರಿನಿಗಿಂತ ವಾಸ್ತವದಲ್ಲಿ ಏನಿದೆ ಅನ್ನೋದಕ್ಕೆ ಬೆಲೆ ಕೊಟ್ಟಿತ್ತು. ಹೌದು, ಆ ಒಂದು ತೀರ್ಪಿನಿಂದ ಲಕ್ಷಾಂತರ ಹೆಕ್ಟೇರ್ ಅರಣ್ಯಕ್ಕೆ ರಕ್ಷಣೆ ಸಿಕ್ಕಿತ್ತು. ಆದ್ರೆ ಈ ಹೊಸ ತಿದ್ದುಪಡಿ ಹಳೆ ಫೈಲ್ನಲ್ಲಿ ಏನಿದೆಯೋ ನಾವು ಅದನ್ನಷ್ಟೇ ನೋಡ್ತೀವಿ ಅನ್ನೋ ಥರ ಇದೆ. ಇದು ಕಣ್ಣು ಮುಂದಿರೋ ಸತ್ಯವನ್ನ ಬಿಟ್ಟು ಬರೀ ಕಾಗದದ ಮೇಲಿರೋ ಹೆಸರಿಗೆ ಅಂಟಿಕೊಂಡ ಹಾಗೆ. ಇದರಿಂದ ಆ ದೊಡ್ಡ ಪ್ರಮಾಣದ ಡೀಮ್ಡ್ ಫಾರೆಸ್ಟ್ ಪ್ರದೇಶಗಳು ರಕ್ಷಣಾ ಕವಚದಿಂದ ಹೊರಗೆ ಬೀಳೋ ಅಪಾಯ ಇದೆ. ಇದು ನಿಜಕ್ಕೂ ದೊಡ್ಡ ಬದಲಾವಣೆ. ಆ ತೀರ್ಪಿನ ಇಡೀ ಪರಿಣಾಮವನ್ನೇ ಇಲ್ಲವಾಗಿಸಿದ ಹಾಗೆ ಆಯ್ತಲ್ವಾ? ಸರಿ, ಎರಡನೇ ಮುಖ್ಯವಾದ ಬದಲಾವಣೆ ಯಾವುದು? ಎರಡನೇದು ಗಡಿ ಪ್ರದೇಶಗಳಿಗೆ ಕೊಟ್ಟಿರೋ ವಿನಾಯಿತಿ. ರಾಷ್ಟ್ರೀಯ ಭದ್ರತೆ ಮತ್ತು ರಕ್ಷಣಾ ಯೋಜನೆಗಳಿಗಾಗಿ ಅಂತಾರಾಷ್ಟ್ರೀಯ ಗಡಿ ಅಥವಾ LOCಯಿಂದ 100 ಕಿಲೋಮೀಟರ್ ಒಳಗೆ ಬರೋ ಅರಣ್ಯ ಭೂಮಿಯನ್ನ ಬಳಸೋಕೆ ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಇನ್ನು ಮುಂದೆ ಬೇಕಾಗಿಲ್ಲ. ಹಾಗಾದ್ರೆ ಕ್ಲಿಯರ್ ಆಗಿ ಹೇಳೋದಾದ್ರೆ ಇದರರ್ಥ ಅರುಣಾಚಲ ಪ್ರದೇಶದಂತಹ ಒಂದು ಸೂಕ್ಷ್ಮ ಪರಿಸರ ಇರೋ ದಟ್ಟ ಕಾಡಿನ ಮಧ್ಯ ಹೋಗೋ ಒಂದು ದೊಡ್ಡ ರಸ್ತೆ ಯೋಜನೆಗೆ ಮೊದಲು ಬೇಕಾಗಿದ್ದ ಆ ಕಠಿಣ ಕೇಂದ್ರ ಸರ್ಕಾರದ ಪರಿಸರ ಅನುಮತಿ ಈಗ ಬೇಕಾಗಲ್ವಾ? ಇದು ಬಹಳ ದೊಡ್ಡ ಬದಲಾವಣೆ ಅನ್ಸುತ್ತೆ. ಹೌದು, ಅಂತಹ ಪ್ರಾಜೆಕ್ಟ್ಗಳಿಗೆ ಅನುಮತಿ ಪಡೆಯೋ ಪ್ರಕ್ರಿಯೆ ಈಗ ಬಹಳ ಸರಳ ಆಗುತ್ತೆ.
ಇನ್ನು ಮೂರನೇ ಬದಲಾವಣೆ ಅಂದ್ರೆ ಕೆಲವು ಚಟುವಟಿಕೆಗಳನ್ನ ಅರಣ್ಯೇತರ ಚಟುವಟಿಕೆಗಳ ಲಿಸ್ಟ್ನಿಂದಾನೇ ಹೊರಗಿಟ್ಟಿದ್ದಾರೆ. ಉದಾಹರಣೆಗೆ ಮೃಗಾಲಯಗಳು, ಸಫಾರಿ ಪಾರ್ಕ್ಗಳು ಮತ್ತೆ ಈ ಪರಿಸರ ಪ್ರವಾಸೋದ್ಯಮ ಯೋಜನೆಗಳು. ಇವುಗಳೆಲ್ಲ ಅರಣ್ಯ ಸಂರಕ್ಷಣೆಗೆ ಪೂರಕವಾದ ಚಟುವಟಿಕೆಗಳು ಅಂತ ಪರಿಗಣಿಸಿದ್ದಾರೆ. ಸರಿ, ಹಾಗಾದ್ರೆ ಕಾನೂನಿನ ಈಗ ಕಡಿಮೆ ಪ್ರದೇಶಕ್ಕೆ ಅನ್ವಯಿಸತ್ತೆ ಮತ್ತೆ ಗಡಿ ಪ್ರದೇಶಗಳಿಗೆ ರಕ್ಷಣೆ ಕಡಿಮೆ, ಇವೇ ದೊಡ್ಡ ಬದಲಾವಣೆಗಳು. ಪರಿಸರವಾದಿಗಳನ್ನ ಇಷ್ಟೊಂದು ಚಿಂತೆಗೀಡು ಮಾಡಿದ ಮೂರನೇ ದೊಡ್ಡ ಬದಲಾವಣೆ ಯಾವುದು? ಅಂದ್ರೆ ಈ ಮೃಗಾಲಯ, ಸಫಾರಿಗಳ ವಿಷಯ, ಇದು ಅಷ್ಟೊಂದು ದೊಡ್ಡ ವಿಷಯನಾ? ಮೇಲ್ನೋಟಕ್ಕೆ ಸಣ್ಣದು ಅಂತ ಅನಿಸ್ಬೋದು, ಆದರೆ ಅದರ ಪರಿಣಾಮ ದೊಡ್ಡದಿದೆ. ಇದರರ್ಥ ಇಂತಹ ಕಮರ್ಷಿಯಲ್ ಚಟುವಟಿಕೆಗಳಿಗೆ ಕಾಡಿನ ಜಾಗ ಸಿಗೋದು ಈಗ ಸುಲಭವಾಗತ್ತೆ. ಒಂದು ಸೆನ್ಸಿಟಿವ್ ಫಾರೆಸ್ಟ್ ಏರಿಯಾದಲ್ಲಿ ದೊಡ್ಡದೊಂದು ಈಕೋ ಟೂರಿಸಂ ರೆಸಾರ್ಟ್ ಕಟ್ಟೋಕೆ ದಾರಿ ಸುಲಭಾದಾಗೆ. ಓಕೆ, ಕಾನೂನಿನ ವ್ಯಾಖ್ಯಾನವನ್ನೇ ಸಂಕುಚಿತಗೊಳಿಸಲಾಗಿದೆ ಅನ್ನೋದು ಸ್ಪಷ್ಟವಾಯಿತು. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ ಅಲ್ವಾ? 2023ರ ತಿದ್ದುಪಡಿಯ ಬೆನ್ನಲ್ಲೇ 2024ರ ಜನವರಿಯಲ್ಲಿ ಬಂದ ಒಂದು ಸುತ್ತೋಲೆ ಈ ಚರ್ಚೆಗೆ ಮತ್ತೊಂದು ಆಯಾಮ ಕೊಟ್ಟಿದೆ. ಹೌದು, ಆ ಸುತ್ತೋಲೆಯೇ ಅರಣ್ಯ ನಿರ್ವಹಣೆಯಲ್ಲಿ ಖಾಸಗಿ ಕ್ಷೇತ್ರದ ಪ್ರವೇಶಕ್ಕೆ ದಾರಿ ಮಾಡಿಕೊಡ್ತಿರೋದು. ಅದರ ಪ್ರಕಾರ ಹಾಳಾದ ಅರಣ್ಯ ಭೂಮಿಯನ್ನ, ಡಿಗ್ರೇಡೆಡ್ ಫಾರೆಸ್ಟ್ ಲ್ಯಾಂಡ್ನ ನೈಸರ್ಗಿಕವಾಗಿ ಪುನಶ್ಚೇತನಗೊಳಿಸೋಕೆ ಮತ್ತೆ ಅರಣ್ಯೀಕರಣ ಮಾಡೋಕೆ ಖಾಸಗಿ ಸಂಸ್ಥೆಗಳಿಗೆ ಲೀಸ್ಗೆ ಕೊಡಬಹುದು. ಒಂದು ನಿಮಿಷ, ಅಂದ್ರೆ ನೀವು ಹೇಳ್ತಿರೋದು ಒಂದು ಕಾಲದಲ್ಲಿ ವೈವಿಧ್ಯಮಯ ಕಾಡಾಗಿದ್ದು ಈಗ ಹಾಳಾಗಿರೋ ಜಾಗದಲ್ಲಿ ಒಂದೇ ಜಾತಿಯ ಮರಗಳನ್ನ ಬೆಳೆಸಿದ್ದಕ್ಕೆ ಒಂದು ಪ್ರೈವೇಟ್ ಕಂಪನಿಗೆ ಕಾರ್ಬನ್ ಕ್ರೆಡಿಟ್ ಮೂಲಕ ದುಡ್ಡು ಸಿಗಬಹುದು ಮತ್ತು ಇದನ್ನೇ ಅಧಿಕೃತವಾಗಿ ಅರಣ್ಯೀಕರಣ ಅಂತ ಕರೀಬಹುದಾ? ಇದು ತಲೆ ತಿರುಗಿಸೋ ವಿಷಯ. ನಿಮ್ಮ ಗ್ರಹಿಕೆ ಸರಿಯಾಗಿದೆ. ಆ ಸುತ್ತೋಲೆಯಲ್ಲಿ ರಾಜಸ್ವ ಹಂಚಿಕೆ ಮಾದರಿ ಅಂದ್ರೆ ರೆವಿನ್ಯೂ ಶೇರಿಂಗ್ ಮಾಡೆಲ್ ಬಗ್ಗೆನೂ ಪ್ರಸ್ತಾಪ ಇದೆ. ಅಂದ್ರೆ ಆ ರೀತಿ ಬೆಳೆಸಿದ ಕಾಳಿಂದ ಬರೋ ಆದಾಯ, ಉದಾಹರಣೆಗೆ ಕಾರ್ಬನ್ ಕ್ರೆಡಿಟ್ಗಳ ಮಾರಾಟ ಅಥವಾ ಮರದ ಮಾರಾಟದಿಂದ ಬರೋ ಹಣವನ್ನ ಸರ್ಕಾರ ಮತ್ತೆ ಆ ಖಾಸಗಿ ಸಂಸ್ಥೆ ಹಂಚಿಕೊಳ್ಳುತ್ತೆ. ಇದು ಅರಣ್ಯ ನಿರ್ವಹಣೆಯನ್ನ ಸಂರಕ್ಷಣೆಯ ದೃಷ್ಟಿಯಿಂದ ಲಾಭಗಳಿಕೆಯ ದೃಷ್ಟಿಗೆ ತಿರುಗಿಸುವ ಒಂದು ಸ್ಪಷ್ಟ ಹೆಜ್ಜೆ. ಆದ್ರೆ ಒಂದು ಕ್ಷಣ ಸರ್ಕಾರದ ಕಡೆಯಿಂದಲೂ ಯೋಚಿಸೋಣ. ಅರಣ್ಯ ಇಲಾಖೆಗೆ ಸಂಪನ್ಮೂಲಗಳು ಕೊರತೆ ಇದೆ. ಹಾಳಾದ ಕಾಡಿನ ಭೂಮಿಯನ್ನ ಪುನಶ್ಚೇತನಗೊಳಿಸೋಕೆ ಪ್ರೈವೇಟ್ ಸೆಕ್ಟರ್ನ ದಕ್ಷತೆ ಮತ್ತು ಬಂಡವಾಳವನ್ನ ಬಳಸ್ಕೊಳ್ಳೋದು ಒಳ್ಳೆ ಯೋಚನೆ ಅಲ್ವಾ? ಹಳೆ ಕಾನೂನುಗಳು ತುಂಬಾ ನಿರ್ಬಂಧ ಹಾಕಿ ಪ್ರಗತಿಯನ್ನ ನಿಧಾನ ಮಾಡ್ತಿದ್ವು ಅನ್ನೋ ವಾದದಲ್ಲಿ ಹುರುಳೇ ಇಲ್ವಾ? ಖಂಡಿತ ಆ ವಾದದಲ್ಲಿ ಹುರುಳಿದೆ. ಅಭಿವೃದ್ಧಿಗೆ ವೇಗ ಕೊಡೋದು ಮತ್ತೆ ಖಾಸಗಿ ಬಂಡವಾಳವನ್ನ ಸೆಳೆಯೋದು ಸರ್ಕಾರದ ಉದ್ದೇಶ. ಆದ್ರೆ ಇಲ್ಲಿ ಒಂದು ಮೂಲಭೂತ ಪ್ರಶ್ನೆ ಇದೆ. ಒಂದು ಪ್ರೈವೇಟ್ ಕಂಪನಿಯ ಮೊದಲ ಗುರಿ ಏನು? ಲಾಭ. ಪರಿಸರ ಸಂರಕ್ಷಣೆ ಅವರ ಮೊದಲ ಆದ್ಯತೆ ಆಗಿರಲ್ಲ. ಯಾವಾಗ ಲಾಭವೇ ಮುಖ್ಯ ಆಗುತ್ತೋ ಆಗ ಅವರು ಕಾಡು ಅಂತ ಯಾವುದನ್ನ ಬೆಳೆಸ್ತಾರೆ? ನೀವ್ ಹೇಳ್ತಿರೋದು ಅವರು ನೈಸರ್ಗಿಕ ವೈವಿಧ್ಯಮಯ ಕಾಡುಗಳನ್ನ ಬೆಳೆಸಲ್ಲ, ಬದಲಿಗೆ ಬೇಗ ದುಡ್ಡು ತರುವಂತಹ ತೋಟಗಳನ್ನ ಸೃಷ್ಟಿ ಮಾಡ್ತಾರೆ ಅಂತ ತಾನೆ? ನಿಖರವಾಗಿ. ಆಗ ಅವರು ಏಕಬೆಳೆ ತೋಟಗಾರಿಕೆಗೆ ಮೊರೆ ಹೊಡ್ತಾರೆ. ಅಂದ್ರೆ ನೀಲಗಿರಿ, ಅಕೇಶಿಯಾ, ತೇಗದಂಥ ಬೇಗ ಬೆಳೆದು ಮಾರ್ಕೆಟ್ನಲ್ಲಿ ಬೆಲೆ ಬಾಳುವ ಒಂದೇ ಜಾತಿಯ ಮರಗಳನ್ನ ಲಕ್ಷಾಂತರ ಸಂಖ್ಯೆಯಲ್ಲಿ ನೆಡ್ತಾರೆ. ನಿಜವಾದ ಅಪಾಯ ಏನಂದ್ರೆ ನಾವು ಅರಣ್ಯ ಅನ್ನೋ ಪದದ ಅರ್ಥವನ್ನೇ ಬದಲಾಯಿಸ್ತಿದೀವಿ. ಸರ್ಕಾರ ಈಗ ಲಕ್ಷಾಂತರ ನೀಲಗಿರಿ ಮರಗಳನ್ನ ನೆಟ್ಟು ನಮ್ಮ ಅರಣ್ಯ ಪ್ರದೇಶ ಹೆಚ್ಚಾಗಿದೆ ಅಂತ ಹೇಳ್ಕೊಳ್ಬೋದು. ಇದು ಪೇಪರ್ ಮೇಲೆ ಅಂಕಿಅಂಶಗಳಲ್ಲಿ ಚೆನ್ನಾಗಿ ಕಾಣುತ್ತೆ. ಆದ್ರೆ ನಿಜವಾದ ನೈಸರ್ಗಿಕ ಕಾಡಿಗೆ ಹೋಲಿಸಿದ್ರೆ ಇದೊಂದು ಪರಿಸರ ಮರುಭೂಮಿ. ಪರಿಸರ ಮರುಭೂಮಿ, ಇದು ಬಹಳ ಗಂಭೀರವಾದ ಪದ. ದಯವಿಟ್ಟು ಸ್ವಲ್ಪ ವಿವರಿಸಿ. ನೋಡಿ, ಒಂದು ನೈಸರ್ಗಿಕ ಅರಣ್ಯ ಅಂದ್ರೆ ಕೇವಲ ಮರಗಳಲ್ಲ, ಅದೊಂದು ಸಂಕೀರ್ಣ ಜೀವಂತ ಪರಿಸರ ವ್ಯವಸ್ಥೆ. ಅಲ್ಲಿ ನೂರಾರು ಜಾತಿಯ ಗಿಡ, ಬಳ್ಳಿ, ಪೊದೆ, ಹುಳು, ಪ್ರಾಣಿ, ಪಕ್ಷಿ, ಸೂಕ್ಷ್ಮ ಜೀವಿಗಳು ಎಲ್ಲವೂ ಒಂದಕ್ಕೊಂದು ಹೆಣೆದುಕೊಂಡು ಬದುಕ್ತವೆ. ಆ ವ್ಯವಸ್ಥೆ ಮಣ್ಣನ್ನ ಫಲವತ್ತಾಗಿಸುತ್ತೆ, ನೀರನ್ನ ಹಿಡಿದಿಟ್ಕೊಳ್ಳುತ್ತೆ, ಅಂತರ್ಜಲವನ್ನ ಹೆಚ್ಚಿಸುತ್ತೆ. ಆದ್ರೆ ಒಂದು ನೀಲಗಿರಿ ತೋಟದಲ್ಲಿ ಬೇರೆ ಯಾವ ಸಸ್ಯನೂ ಬೆಳೆಯಲ್ಲ. ಅದು ಅಂತರ್ಜಲವನ್ನ ಹೀರಿಬಿಡುತ್ತೆ. ಅಲ್ಲಿ ಜೀವವೈವಿಧ್ಯಕ್ಕೆ ಜಾಗವೇ ಇರಲ್ಲ. ಹಾಗಾಗಿ ನಾವು ಒಂದು ಶ್ರೀಮಂತ ಸಂಕೀರ್ಣ ಪರಿಸರ ವ್ಯವಸ್ಥೆಯನ್ನು ತೆಗೆದು ಅದರ ಜಾಗದಲ್ಲಿ ಒಂದು ಮರದ ಫ್ಯಾಕ್ಟ್ರಿ ಕಟ್ಟಿ ಅದಕ್ಕೆ ಅರಣ್ಯೀಕರಣ ಅಂತ ಕರಿತಿದ್ದೀವಿ. ನಿಮ್ಗೆ ಗೊತ್ತಾ, ನಾವು ಜೀವವೈವಿಧ್ಯದ ನಷ್ಟ, ಬಯೋಡೈವರ್ಸಿಟಿ ಲಾಸ್ ಅಂತ ಮಾತನಾಡುವಾಗ ಅದು ತುಂಬಾ ಪಾಂಡಿತ್ಯಪೂರ್ವವಾಗಿ ಕೇಳಿಸುತ್ತೆ. ಆದ್ರೆ ಅದರ ನಿಜವಾದ ಅರ್ಥ ಕಾಡಿನ ಶಬ್ದಗಳು ಬದಲಾಗ್ತವೆ. ನೀವು ಮೊದಲು ಕೇಳ್ತಿದ್ದ ಪಕ್ಷಿಗಳ ಕಲರವ ಮಾಯ ಆಗತ್ತೆ.
ಹಳ್ಳಿಯ ಹಿರಿಯರೊಬ್ಬರ ಅವಲಂಬಿಸಿದ್ದ ಔಷಧೀಯ ಸಸ್ಯಗಳು ವಾಣಿಜ್ಯ ಮರಗಳಿಂದಾಗಿ ಇಲ್ಲವಾಗ್ತವೆ. ಅದು ಒಂದು ಇಡೀ ಪ್ರಪಂಚದ ಮೌನವಾದ, ನಿಧಾನವಾದ ಅಳಿಸುವಿಕೆ. ಇದು ಪರಿಸರದ ಮೇಲಾಗುವ ಪರಿಣಾಮ ಮನಸ್ಸಿಗೆ ನಾಟುವಂತಿದೆ. ಆದ್ರೆ ಈ ಕಾಡುಗಳಲ್ಲಿ ವಾಸಿಸೋ ಜನರ ಕಥೆಯೇನು? ಶತಮಾನಗಳಿಂದ ಆ ಕಾಡನ್ನೇ ನಂಬಿ ಬದುಕ್ತಿರೋ ಬುಡಕಟ್ಟು ಮತ್ತು ಸ್ಥಳೀಯ ಸಮುದಾಯಗಳ ಹಕ್ಕುಗಳ ಮೇಲೆ ಇದರ ಪರಿಣಾಮವೇನು? ಇದು ಅತ್ಯಂತ ಕಳವಳಕಾರಿ ವಿಷಯ. ಇಲ್ಲಿ 2006ರ ಅರಣ್ಯ ಹಕ್ಕುಗಳ ಕಾಯ್ದೆ ಅಂದ್ರೆ ಫಾರೆಸ್ಟ್ ರೈಟ್ಸ್ ಆಕ್ಟ್ FRA ಮುನ್ನೆಲೆಗೆ ಬರುತ್ತೆ. ಈ ಐತಿಹಾಸಿಕ ಕಾಯ್ದೆ ಅರಣ್ಯವಾಸಿಗಳಿಗೆ ಅವರು ತಲೆಮಾರುಗಳಿಂದ ವಾಸ ಮಾಡ್ತಿರೋ, ಸಾಗುವಳಿ ಮಾಡ್ತಿರೋ ಭೂಮಿಯ ಮೇಲೆ ವೈಯಕ್ತಿಕ ಹಕ್ಕುಗಳನ್ನ ಮತ್ತೆ ಅವರು ಬಳಸೋ ಸಣ್ಣಪುಟ್ಟ ಅರಣ್ಯ ಉತ್ಪನ್ನಗಳ ಮೇಲೆ ಸಾಮುದಾಯಿಕ ಹಕ್ಕುಗಳನ್ನ ಕೊಟ್ಟಿದೆ. ಅರಣ್ಯ ನಿರ್ವಹಣೆಯಲ್ಲಿ ಗ್ರಾಮ ಸಭೆಗೆ ಒಂದು ನಿರ್ಣಾಯಕ ಪಾತ್ರ ಕೊಟ್ಟಿದೆ. ಹಾಗಾದ್ರೆ ಸಂಘರ್ಷ ಎಲ್ಲಿ ಶುರುವಾಗಬಹುದು? ಒಂದು ಸನ್ನಿವೇಶವನ್ನ ಕಲ್ಪಿಸ್ಕೊಳ್ಳಿ. ಒಂದು ಖಾಸಗಿ ಕಂಪನಿ ಲಾಭಕ್ಕಾಗಿ ತೇಗದ ಮರಗಳನ್ನ ನೆಡೋಕೆ ಸರ್ಕಾರದಿಂದ ಒಂದು ಹಾಳಾದ ಅರಣ್ಯ ಭೂಮಿಯನ್ನ ಲೀಸ್ಗೆ ಪಡೆಯುತ್ತೆ. ಅದೇ ಭೂಮಿಯಲ್ಲಿ ಒಂದು ಬುಡಕಟ್ಟು ಸಮುದಾಯ ತಲೆಮಾರುಗಳಿಂದ ಜೇನು, ಅಂಟು, ಬೀಡಿ ಎಲೆ, ಔಷಧೀಯ ಸಸ್ಯಗಳನ್ನ ಸಂಗ್ರಹಿಸ್ತಾ ಬಂದಿರುತ್ತೆ. FRA ಪ್ರಕಾರ ಆ ಸಂಪನ್ಮೂಲಗಳ ಮೇಲೆ ಅವರಿಗೆ ಹಕ್ಕಿರುತ್ತೆ. ಈಗ ಖಾಸಗಿ ಕಂಪನಿ ಬಂದು ಇದು ನಮ್ ಜಾಗ, ಇಲ್ಲಿ ಎಂಟ್ರಿ ಇಲ್ಲ ಅಂದ್ರೆ ಏನಾಗುತ್ತೆ? ಇದು ನೇರವಾಗಿ ಅರಣ್ಯವಾಸಿಗಳ ಸಾಂಪ್ರದಾಯಿಕ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಮತ್ತು ಕಂಪನಿ ಹಾಗೂ ಸಮುದಾಯದ ನಡುವೆ ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತೆ. ಇಷ್ಟೆಲ್ಲಾ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟವೇ. ಈ ವಾದ ಪ್ರತಿವಾದಗಳನ್ನ ಒಂದು ಚೌಕಟ್ಟಿನಲ್ಲಿ ಹೇಳ್ಬೇಕಂದ್ರೆ ಅದು UPSC ಅಥವಾ KSP ಪರೀಕ್ಷೆಗಾಗಲಿ ಅಥವಾ ಒಬ್ಬ ಸ್ನೇಹಿತರಿಗೆ ವಿವರಿಸ್ಲಿಕ್ಕಾಗಲಿ ಈ ಚರ್ಚೆಯ ಪ್ರಮುಖ ಪಾಯಿಂಟ್ಸ್ ಯಾವುವು? ಖಂಡಿತ. ಮುಖ್ಯ ಪರೀಕ್ಷೆಯಲ್ಲಿ ಭಾರತದ ಅರಣ್ಯ ಸಂರಕ್ಷಣಾ ನೀತಿಗಳಲ್ಲಿನ ಇತ್ತೀಚಿನ ತಿದ್ದುಪಡಿಗಳು ಪರಿಸರ ವ್ಯವಸ್ಥೆ ಮತ್ತು ಅರಣ್ಯವಾಸಿ ಸಮುದಾಯಗಳ ಮೇಲೆ ಬೀರಬಹುದಾದ ಸಂಭಾವ್ಯ ಪರಿಣಾಮಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅನ್ನೋ ಥರದ ಪ್ರಶ್ನೆ ಬರಬಹುದು. ಅಂಥ ಪ್ರಶ್ನೆಗೆ ಉತ್ತರ ಬರೆಯುವಾಗ ಕೇವಲ ಬದಲಾವಣೆಗಳನ್ನ ಲಿಸ್ಟ್ ಮಾಡಿದ್ರೆ ಸಾಲ್ದು ಅಲ್ವಾ? ಖಂಡಿತ ಸಾಲ್ದು. ಒಂದು ಸಮಗ್ರ ಮತ್ತು ಸಮತೋಲಿತ ಉತ್ತರಕ್ಕೆ ಮೊದಲು ತಿದ್ದುಪಡಿಯ 3 ಪ್ರಮುಖ ಅಂಶಗಳನ್ನ ಅಂದ್ರೆ ವ್ಯಾಪ್ತಿಯ ಮಿತಿ, ಗಡಿ ವಿನಾಯಿತಿ ಮತ್ತು ಚಟುವಟಿಕೆಗಳ ಮರುವ್ಯಾಖ್ಯಾನ ವಿವರಿಸಬೇಕು. ಎರಡನೇದಾಗಿ ಇದು 1996ರ ಗೋದವರ್ಮನ್ ಪ್ರಕರಣದ ತೀರ್ಪಿನ ಆಶಯವನ್ನ ಹೇಗೆ ದುರ್ಬಲಗೊಳಿಸಿದೆ ಅನ್ನೋದನ್ನ ಸ್ಪಷ್ಟವಾಗಿ ನಮೂದಿಸಬೇಕು. ಮೂರನೇದಾಗಿ 2024ರ ಸುತ್ತೋಲೆಯನ್ನು ಉಲ್ಲೇಖಿಸಿ ಅರಣ್ಯ ನಿರ್ವಹಣೆಯಲ್ಲಿ ಖಾಸಗೀಕರಣದ ಆಯಾಮವನ್ನು ಪರಿಚಯಿಸಬೇಕು. ಇದರ ನಂತರ ಇದರ ಪರಿಣಾಮಗಳ ವಿಶ್ಲೇಷಣೆ ಬರಬೇಕು. ಹೌದು, ವಿಶ್ಲೇಷಣೆಯಲ್ಲಿ 2 ಭಾಗಗಳಿರಬೇಕು. ಒಂದು ಪರಿಸರ ಸವಾಲುಗಳು. ಇದರಲ್ಲಿ ಜೀವವೈವಿಧ್ಯದ ನಷ್ಟ ಮತ್ತು ಏಕಬೆಳ ಪದ್ಧತಿಯ ಅಪಾಯಗಳ ಬಗ್ಗೆ ಚರ್ಚಿಸಬೇಕು. ಪರಿಸರ ಮರುಭೂಮಿಯಂಥ ಪರಿಕಲ್ಪನೆಗಳನ್ನು ಬಳಸಿ ವಿವರಿಸಬಹುದು. 2 ಸಾಮಾಜಿಕ ಸವಾಲುಗಳು. ಇದರಲ್ಲಿ ಅರಣ್ಯ ಹಕ್ಕುಗಳ ಕಾಯ್ದೆ 2006ರ ಸಂಭಾವನೀಯ ಉಲ್ಲಂಘನೆ ಮತ್ತು ಅರಣ್ಯವಾಸಿಗಳ ಜೀವನೋಪಾಯದ ಮೇಲೆ ಆಗಬಹುದಾದ ಪರಿಣಾಮಗಳನ್ನು ಚರ್ಚಿಸುವುದು ಅತ್ಯಗತ್ಯ. ಅಂದ್ರೆ ಉತ್ತರ ಕೇವಲ ಟೀಕೆಯ ರೂಪದಲ್ಲಿ ಇರಬಾರ್ದು. ಖಂಡಿತವಾಗಿಯೂ ಇರಬಾರದು. ಸರ್ಕಾರದ ದೃಷ್ಟಿಕೋನವನ್ನು ಪ್ರಸ್ತಾಪಿಸಬೇಕು. ಅಭಿವೃದ್ಧಿ ಯೋಜನೆಗಳಿಗೆ ವೇಗ ಕೊಡುವುದು, ಗಡಿ ಪ್ರದೇಶಗಳಲ್ಲಿ ಭದ್ರತೆ ಹೆಚ್ಚಿಸುವುದು ಮತ್ತು ಖಾಸಗಿ ಬಂಡವಾಳವನ್ನ ಆಕರ್ಷಿಸೋ ಅಗತ್ಯತೆಗಳನ್ನು ಒಪ್ಪಿಕೊಳ್ತಲೇ ಪರಿಸರವಾದಿಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು ಎತ್ತುತ್ತಿರುವ ಗಂಭೀರ ಆತಂಕಗಳನ್ನು ವಿಶ್ಲೇಷಿಸಬೇಕು. ಅಂತಿಮವಾಗಿ ಅಭಿವೃದ್ಧಿ ಮತ್ತು ಸಂರಕ್ಷಣೆ ನಡುವೆ ಒಂದು ಉತ್ತಮ ಸಮತೋಲನವನ್ನು ಸಾಧಿಸೋ ಮಾರ್ಗಗಳ ಬಗ್ಗೆ ಸೂಚಿಸ್ತಾ ಉತ್ತರವನ್ನು ಮುಗಿಸೋದು ಉತ್ತಮ. ಒಟ್ಟಿನಲ್ಲಿ ಈ ತಿದ್ದುಪಡಿಗಳು ಮತ್ತು ಹೊಸ ಸುತ್ತೋಲೆ ಭಾರತದ ಅರಣ್ಯ ನೀತಿಯಲ್ಲಿ ಒಂದು ದೊಡ್ಡ ಬದಲಾವಣೆಯ ಗಾಳಿ ಬೀಸುತ್ತಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತಿವೆ. ಅಭಿವೃದ್ಧಿ ಯೋಜನೆಗಳಿಗಿದ್ದ ಅಡೆತಡೆಗಳನ್ನ ನಿವಾರಿಸಿ ಆರ್ಥಿಕತೆಗೆ ವೇಗ ಕೊಡೋದು ಇದರ ಹಿಂದಿನ ಉದ್ದೇಶ ಇರಬಹುದು. ಆದರೆ ಪ್ರಶ್ನೆ ಏನಂದ್ರೆ, ಈ ವೇಗವು ಪರಿಸರದ ಬೆಲೆ ತೆತ್ತು ಬರಬೇಕೆ? ನಾವು ಅರಣ್ಯೀಕರಣ ಅಂತ ಕರೆಯುತ್ತಿರುವುದು ನಿಜವಾದ ಜೀವಂತ ನೈಸರ್ಗಿಕ ಕಾಡಿನ ಪುನರುತ್ಥಾನವೇ ಅಥವಾ ಕೇವಲ ಹಸಿರು ಬಣ್ಣದ ವಾಣಿಜ್ಯೀಕರಣವೇ? ಅಂದ್ರೆ ನಾವು ಪರಿಸರ ವ್ಯವಸ್ಥೆಯನ್ನು ಪುನರ್ನಿರ್ಮಿಸ್ತಿದ್ದೇವೆಯೇ ಅಥವಾ ಕೇವಲ ಮರದ ತೋಟಗಳನ್ನು ಸೃಷ್ಟಿಸ್ತಿದ್ದೇವೆಯೇ? ಇದನ್ನ ನಾವು ಗಂಭೀರವಾಗಿ ಕೇಳ್ಕೊಳ್ಬೇಕಿದೆ. ಇದೊಂದು ಆಳವಾಗಿ ಯೋಚಿಸಬೇಕಾದ ಪ್ರಶ್ನೆ. ಅರಣ್ಯದ ಮೌಲ್ಯವನ್ನ ಕೇವಲ ಅದರ ಆರ್ಥಿಕ ಲಾಭಗಳಿಂದ ಅಂದ್ರೆ ಕಾರ್ಬನ್ ಕ್ರೆಡಿಟ್ ಅಥವಾ ಮರದ ಬೆಲೆಯಿಂದ ಅಳಿಯಬೇಕಾ? ಅಥವಾ ಲಕ್ಷಾಂತರ ಜೀವಿಗಳಿಗೆ ಆಶ್ರಯ ಕೊಡುವ, ನಮ್ಮ ನದಿಗಳಿಗೆ ನೀರುಣಿಸುವ ಮತ್ತು ಕೋಟ್ಯಾಂತರ ಜನರ ಬದುಕಿಗೆ ಆಧಾರವಾಗಿರುವ ಅದರ ಅಗೋಚರ ಪರಿಸರ ಮತ್ತು ಸಾಮಾಜಿಕ ಕೊಡುಗೆಗಳನ್ನ ಪರಿಗಣಿಸಬೇಕಾ?
ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ. ಈ ವಿಶ್ಲೇಷಣೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದ. ಈ ಮಾಹಿತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಖಂಡಿತ ಸಹಾಯ ಮಾಡುತ್ತೆ ಅನ್ಕೋತೀವಿ. ಈ ವಿವರಣೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗ್ಬೋದು. ಇದೇ ತರಹದ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋ ಮಿಸ್ ಆಗಲ್ಲ. ಹೆಚ್ಚಿನ ಅಪ್ಡೇಟ್ಸ್ ಮತ್ತೆ PDF ನೋಟ್ಸ್ಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಡೀಟೇಲ್ಸ್ ಮೂಲಕ ನಮ್ಮ ಜೊತೆ ಕನೆಕ್ಟ್ ಆಗಿ. ನೆನ್ಪಡಿ, ನಿಮ್ಮ ಯಶಸ್ಸಿನ ಪಯಣದಲ್ಲಿ ನಾವು ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ. ಸರಿ, ಹಾಗಿದ್ರೆ ಮುಂದಿನ ವಿಶ್ಲೇಷಣೆಯಲ್ಲಿ ಸಿಗೋಣ. ನಮಸ್ಕಾರ.